ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಇವತ್ತು ಹುಡುಗರಿಗೆಲ್ಲ ರಜಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗೆದ್ದೆ. ಎದ್ದಾಗ 5:45 ಆಗಿಬಿಟ್ಟಿತ್ತು. ಶೋಲ್ಡ್ರ್ ಪೇನ್ ಬೇರೆ ತುಂಬ ಆಗಿಬಿಟ್ಟಿದೆ ನನಗೆ. ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಹಾಸಿಗೆ ಎಲ್ಲ ಜಾಡಿಸ್ತಾ ಇದ್ದೀನಿ. ಸೋಫಾ ಕವರೆಲ್ಲ, ಈ ಸೋಫಾ ಕವರ್ ಚೆನ್ನಾಗಿರುತ್ತೆ. ಕೆಳಗಡೆ ಮನೆ ಖುಷಿ ಬಂದುಬಿಟ್ಟು ಎಲ್ಲ ಒದ್ದಾಡಿ ಒದ್ದಾಡಿ ಹೋಗ್ತಾಳೆ. ಇನ್ನೇನು ಮಾಡೋದು, ಬೆಳಗ್ಗೆ ಎದ್ಬಿಟ್ಟು ಇದೆಲ್ಲ ಜಾಡಿಸಿ ಮಾಡಿ ಕೆಳಗಡೆ ರಂಗೋಲಿ ಹಾಕಿ, ಇನ್ನೂ ಗಿಡಗಳಿಗೆಲ್ಲ ನೀರು ಹಾಕಿಲ್ಲ. ಇವಾಗ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ. ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿದಿದ್ದೆ. ಶೋಲ್ಡ್ರ್ ಪೇನು ತುಂಬ ಅಂದರೆ ತುಂಬಾ ಇದೆ ನನಗೆ. ಆ ಕೈಯೇ ಎತ್ತಕ್ಕಾಗಲ್ಲ, ಎಡಗೈ ಮಾತ್ರ. ಬಿಸಿಲು, ಸೂರ್ಯನ ಕಿರಣ ನಮ್ಮ ಮನೆ ಒಳಗೆ ಬರುತ್ತೆ, ಅಷ್ಟು ಬಿಸಿಲು. ಬೆಳಗ್ಗೆ 5:45ಗೆಲ್ಲ ತುಂಬ ಬಿಸಿಲಿತ್ತು. ಎಲ್ಲ ಜಾಡಿಸಿ ಕ್ಲೀನ್ ಮಾಡಿ ತುಂಬ ಕೆಲಸ ಆಗೋಯ್ತು ಇವತ್ತಂತೂ. ನನಗೆ ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಕೆಲಸನೇ ಆಗೋಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಎದ್ದರೆ ಬೇಗ ಕೆಲಸ ಆಗುತ್ತೆ. ರಜಾ ಅಂತೇಳಿ ಲೇಟಾಗಿ ಎದ್ದುಬಿಟ್ರೆ ಯಾವ ಕೆಲಸ ಕೂಡ ಆಗೋಲ್ಲ. ಆ ಬಿಸಿಲು ಕಿಟಕಿಯಿಂದ ನನ್ನ ಮುಖಕ್ಕೆ ಹೊಡಿತಾ ಇದೆ. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ ಕಾಫಿ ಕುಡಿದ್ರೇ ಸ್ವಲ್ಪ ಎನರ್ಜಿ ಬರೋದು, ಇಲ್ಲಾಂದರೆ ಬರೋದೇ ಇಲ್ಲ ನನಗಂತೂ. ಆ ಶೋಲ್ಡ್ರ್ ಪೇನಿಂದ ಬೇರೆ ನಂಗೆ ನೋವು ತಡ್ಕೊಳಕ್ಕೂ ಆಗಲ್ಲ. ಕೈಯೇ ಎತ್ತಕ್ಕಾಗಲ್ಲ, ಎಡಗೈ ಅಷ್ಟು ನೋವ್ತಾ ಇದೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಆಸ್ಪತ್ರೆಗೆಲ್ಲ ತೋರಿಸಿದೆ, ಸ್ಕ್ಯಾನಿಂಗ್ ಮಾಡಿಸಿದೆ. ಏನು ಮಾಡಿದ್ರೂ ಆ ನೋವು ಹೋಗ್ತಾಯಿಲ್ಲ. ಅಳುನೇ ಬಂದುಬಿಡುತ್ತೆ, ಕಣ್ಣಲ್ಲಿ ನೀರೇ ಬರ್ತೈತೆ ನನಗೆ ಮಾತಾಡುವಾಗಂತೂ. ಹಂಗಿದ್ರು ಎಲ್ಲ ಕೆಲಸಗಳು ಮಾಡ್ತೀನಿ. ಹಂಗೆ ನೋವು ಅಂತ ಕೂತ್ಕೊಬಿಟ್ರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಆಮೇಲೆ ಆ ನೋವು ಇರೋಲ್ಲ ಕೆಲಸ ಮಾಡೋ ಟೈಮಲ್ಲಿ. ಆ ಮಲಗೋ ಟೈಮಲ್ಲಿ ಫ್ರೀಗಿದ್ದಾಗ ಮಾತ್ರ ನೋವು ತುಂಬ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದಿದ್ದೆ, ಸ್ವಲ್ಪನೇ ಇತ್ತು ಪಾತ್ರೆ. ಎಲ್ಲ ತೊಳೆದು ಮಾಮೂಲಿ ಥರ ಸ್ವಲ್ಪ ಸಬೀನ ಹಾಕ್ಕೊಂಡು ಸಿಂಕೆಲ್ಲ ಕ್ಲೀನಾಗಿ ತೊಳ್ಕೊತೀನಿ ನಾನು. ಉಜ್ಜಿ ತೊಳಿತಾ ಇರ್ತೀನಿ ಡೈಲಿ. ನನಗೆ ಸಿಂಕು ಬಾತ್ರೂಮು ಎರಡೂ ಯಾವಾಗೂ ಕ್ಲೀನಾಗಿರಬೇಕು ನನಗೆ. ಹುಡುಗರಿಗೂ ಹೇಳ್ತಾ ಇರ್ತೀನಿ, ನಿಮ್ಮ ಬಾತ್ರೂಮ್ ಕ್ಲೀನಾಗೈತಾ ಅಂತ ಹೇಳ್ಬಿಟ್ಟು. ಸಿಂಕು ಮತ್ತು ಅದೆರಡು ಕ್ಲೀನಾಗಿ ಯಾವಾಗೂ ಡೈಲಿ ತೊಳಿತಾನೆ ಇರ್ತೀನಿ. ಆ ಟೇಬಲ್ ಮೇಲಂತೂ ಊಟದ ಬಾಕ್ಸ್ಗಳು, ಬ್ಯಾಗ್ಗಳು ಎಲ್ಲ ಅಲ್ಲಲ್ಲೇ ಇಟ್ಟಿರ್ತಾರೆ. ಯಾವುದು ಕೂಡ ಆ ಜಾಗದಲ್ಲಿ ಇಡೋಂಥ ಜಾಗದಲ್ಲಿ ಇರೋದೇ ಇಲ್ಲ. ಈ ಚಿಪ್ಸು, ಮಿಕ್ಚರು ಎಲ್ಲ ನಮ್ಮನೆಯವರು ಹಂಗೆ. ಹುಡುಗರಿಗಿಂತ ಹೆಚ್ಚು ನಮ್ಮನೆಯವ್ರಂತೂ. ಆ ಹುಡುಗರಿಗೆ ಹೇಳ್ಬೋದು, ನಮ್ಮನೆಯವ್ರಿಗಂತೂ ಹೇಳೋಕ್ಕೆ ಆಗಲ್ಲ. ತರೋದು ಆ ಟೇಬಲ್ ಮೇಲೆ ಇಡೋದು. ಆ ಕೆಳಗಡೆ ಮನೆ ಖುಷಿಗೋಸ್ಕರನೇ ಅರ್ಧ ತಿಂಡಿ ತಂದಿರ್ತಾರೆ ಇವರು. ಎಲ್ಲ ಎತ್ತಿ ಅಲ್ಲಿಂದ ಎತ್ತಿ ಇಲ್ಲಿಂದ ಎತ್ತಿ ಅದೇ ಒಂದು ಅರ್ಧ ಕೆಲಸ. ಅಡುಗೆ ಬೇಕಾದ್ರೂ ಮಾಡ್ಬೋದು, ಈ ಮೇಲ್ಗಡೆ ಕೆಲಸನೇ ಜಾಸ್ತಿ ಆಗಿಬಿಡುತ್ತೆ. ಈ ಪಾರಿಜಾತ ಹೂವು ನಮ್ಮ ಗಿಡದ್ದು ಪಿಂಗಾಣಿ ಇದೆ, ಅದು ಆಮೆದು. ಅದರಲ್ಲೆಲ್ಲ ಹೂಗಳು ಹಾಕಿದ್ದೀನಿ. ಸ್ವಲ್ಪ ಹೂವು ಕೆಳಗಡೆ ಸುಮ ಎಸ್ಕೊಂಡ್ಳು. ಮತ್ತು ಡೈಲಿ ನಾನು ಇದನ್ನು ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಒರೆಸ್ಕೊತಾ ಇರ್ತೀನಿ. ಯಾಕಂದರೆ ಅದು ಅರ್ಜೆಂಟಲ್ಲಿ ನಾವು ಕಬೋರ್ಡೆಲ್ಲ ಎಳೆದಿರ್ತೀವಿ, ಹಂಗಂಗೆ ಅಂಟ್ಕೊಂತಿರುತ್ತೆ. ಅದಕ್ಕೆ ಡೈಲಿ ಇದು ಒರೆಸ್ಕೊತಾ ಇದ್ದರೆ ನೀಟಾಗಿರುತ್ತೆ. ಇದು ಟೇಬಲ್ ಮೇಲೆ ಅಷ್ಟೇ ಊಟ ಕಾಫಿ ಎಲ್ಲ ಕುಡಿದಿದ್ದೆಲ್ಲ ಹಂಗಂಗೆ ಅಂಟಿರುತ್ತೆ. ಅದಕ್ಕೆ ಅದೆಲ್ಲ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ಕೊಬಿಡ್ತೀನಿ. ಇಷ್ಟು ಕೆಲಸ ಆಗಿಬಿಟ್ರೆ ಆಮೇಲೆ ನಾವು ತಿಂಡಿ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಅದು ಡೈಲಿ ಅಲ್ಲ, ರಾಜ್ಯದ ದಿನ ಮಾತ್ರ ನಾನು ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡೋದು. ಇಲ್ಲಾಂದರೆ ಅರ್ಧ ಕೆಲಸ ಬಿಟ್ಬಿಟ್ಟೆ ನಾನು ತಿಂಡಿಗೆ ಹೋಗೋದು. 8:30ಗೆಲ್ಲ ಟಿಫನ್ ರೆಡಿ ಆಗಬೇಕಲ್ಲ ಹುಡುಗರಿಗೆ. ಊಟ ಟಿಫನ್ 8 ರೆಡಿ ಆಗಬೇಕು. ಆ ಬಿಸಿಲು, ತುಂಬ ಬಿಸಿಲು ನಮಗೆ. ಹಿಂದುಗಡೆ ಡೋರ್ ಬಂದು ಸೂರ್ಯನದು ಮುಖ ಇದೆ. ಅದರಿಂದ ಬಿಸಿಲು ಮುಖಕ್ಕೆ ಮನೆ ಒಳಗಡೆ ತುಂಬ ಹೊಡೆಯುತ್ತೆ ನಮಗೆ. ಕಸ ಎಲ್ಲ ಒಂದು ಕಡೆಯಿಂದ ಗುಡಿಸ್ಕೊಬಂದಿದ್ದೀನಿ ಫುಲ್ಲು. ಇವಾಗ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಮೆಟ್ಲು ಮೇಲೆಲ್ಲ ಬಟ್ಟೆಲಿ ಒರೆಸ್ಕೋಬೇಕು. ಹಾಲು ಮಾತ್ರ ನಾನು ಮ್ಯಾಪಲ್ಲಿ ಒರೆಸೋದು, ಇನ್ನೆಲ್ಲ ಬಟ್ಟೆಯಲ್ಲೇ ಒರೆಸೋದು. ಅದನ್ನು ಆಮೇಲೆ ಭಾವನ ನಿಧಾನಕ್ಕೆ ಒರೆಸ್ಕೋತಾಳೆ, ಇಲ್ಲ ನಾನು ನಿಧಾನಕ್ಕೆ ಆಮೇಲೆ ಒರೆಸ್ಕೋತೀನಿ. ಹಾಲು ರೂಮು ಕೆಳಗಡೆ ಇರೋ ಹಾಲು ರೂಮು ಮಾತ್ರ ನಾನು ಬಟ್ಟೆಲಿ ಒರೆಸ್ತೀನಿ. ಇನ್ಯಾವುದ್ರಲ್ಲೂ ಇದರಲ್ಲಿ ಒರೆಸಲ್ಲ, ಮ್ಯಾಪಲ್ಲಿ ಒರೆಸಲ್ಲ. ಸ್ನಾನ ಆಯಿತು, ಪೂಜೆ ಆಯಿತು, ಸ್ವಲ್ಪನೇ ಹೂವು ಇತ್ತು. ಆ ಹೂವು ಹಾಕ್ಬಿಟ್ಟು ಕೆಳಗಡೆ ಗಿಡದಲ್ಲೂ ಕೂಡ ಹೂವು ಬಿಟ್ಟಿತ್ತಿಲ್ಲ ಇವತ್ತು.
ಪೂಜೆ ಎಲ್ಲ ಆಯಿತು. ಈಗ ಟೊಮೊಟೊ ಬಾತು, ಸ್ವಲ್ಪ ಮೊಸರುಮಿತ್ತು. ಟೊಮೊಟೊ ಬಾತು, ಮೊಸರು ಗ್ರೇವಿ ಮತ್ತು ಚಟ್ನಿ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಡ್ಯೂಟಿಯಿಂದ. ಅವರು ಬೆಳಗ್ಗೆ 3:30 4 ಗಂಟೆಗೆ ಹೋದರೆ 11 11:30ಗೆಲ್ಲ ಬಂದುಬಿಡ್ತಾರೆ. ಇವಾಗೆಲ್ಲ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಅಷ್ಟು ಏನೂ ನಡೆಯಲ್ಲ ಅವ್ರಿಗೆ, ಬೇಗನೆ ಏನು ನಡೆಯಲ್ಲ. ಅವ್ರು ಎಲ್ಲೇ ಅದು ಅದೊಂದು ಜಾಗ ಪರ್ಮೆಂಟು. ಖುಷಿ ಜೊತೆ ಕೂತ್ಕೊಂಡು ತಿಂತಾಯಿರ್ತಾರೆ. ಊಟವೇ ಅಲ್ಲೇ ತಿನ್ನೋದು, ಟಿಫನು ಅವ್ರು ಅಲ್ಲೇ ತಿನ್ನೋದು. ಆ ಖುಷಿ ಮತ್ತು ನಮ್ಮ ಯಜಮಾನ್ರು ತುಂಬ ಅಟ್ಯಾಚ್ಮೆಂಟಲ್ಲಿದ್ದಾರೆ.